ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯು ಆಯೋಜಿಸುತ್ತಿರುವ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯ 8ನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕರ್ನಾಟಕದ ಇತಿಹಾಸ ಕಟ್ಟಿಕೊಡುವಲ್ಲಿ ಮಹತ್ವದ ಕೊಡುಗೆ ನೀಡಿರುವ ಡಾಕ್ಟರ್ GS ಗಾಯಿಯವರ ಬಗ್ಗೆ ಇಂದು ಡಾಕ್ಟರ್ PV ಕೃಷ್ಣಮೂರ್ತಿಯವರು ಉಪನ್ಯಾಸವನ್ನು ನಡೆಸಿಕೊಡಲಿದ್ದಾರೆ. ಡಾಕ್ಟರ್ PV ಕೃಷ್ಣಮೂರ್ತಿಯವರ ಕಿರುಪರಿಚಯ. ಶ್ರೀಯುತರ ಹುಟ್ಟೂರು ಆನೇಕಲ್ ತಾಲೂಕಿನ ಸಮಂದೂರು. ಪ್ರಾಥಮಿಕ ಶಿಕ್ಷಣ ಅಲ್ಲಿಯೇ ಪೂರೈಸಿ SSLCಯ ನಂತರ NGEF ಕಾರ್ಖಾನೆಯಲ್ಲಿ ಅಪ್ರೆಂಟಿಸ್ ತರಬೇತಿ ಪಡೆದರು. ಹಿಂದೂಸ್ತಾನ್ ವಿಮಾನ ಕಾರ್ಖಾನೆಯ ಉದ್ಯೋಗಿಯಾಗಿ ಸಾಹಿತ್ಯ ಇತಿಹಾಸಗಳಲ್ಲಿ ಆಸಕ್ತರಾಗಿದ್ದ ಇವರು ಮೈಸೂರು ವಿವಿಯಿಂದ ಬಾಹ್ಯ ವಿದ್ಯಾರ್ಥಿಯಾಗಿ PUC, BA, ಕನ್ನಡ MA ಪದವಿಗಳನ್ನು ಗಳಿಸಿದರು. ಅನಂತರದಲ್ಲಿ ಖಾಸಗಿಯಾಗಿ SJ ಪಾಲಿಟೆಕ್ನಿಕ್ ಮೂಲಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದರು. ಇಸವಿ 2000ರಲ್ಲಿ ಬಾಣರಸರನ್ನು ಕುರಿತು ನಡೆಸಿದ ಅಧ್ಯಯನಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ D.Litt ಪದವಿ ಗಳಿಸಿದ್ದಾರೆ. ಪ್ರವೃತ್ತಿಯಲ್ಲಿ ಸಂಶೋಧಕರು, ಲಿಪಿತಜ್ಞರು ಆಗಿರುವ ಶ್ರೀಯುತರು ನಿವೃತ್ತಿಯ ನಂತರವೂ ಸಕ್ರಿಯವಾಗಿ ಬೋಧನೆ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ ಶಾಸನಶಾಸ್ತ್ರ ಡಿಪ್ಲೊಮಾ ತರಗತಿಗಳಿಗೆ ಗೌರವ ಉಪನ್ಯಾಸಕರಾಗಿ ಹಲವಾರು ವರ್ಷ ಸೇವೆ ಸಲ್ಲಿಸಿದ್ದಾರೆ. BM ಶ್ರೀ ಸ್ಮಾರಕ ಪ್ರತಿಷ್ಠಾನ, ಇಂದಿರಾ ಗಾಂಧಿ ಕಲಾಕೇಂದ್ರದ ಹಸ್ತಪ್ರತಿ ಶಾಸ್ತ್ರದ ಗೌರವ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸಂಸ್ಥಾಪಕ ಸದಸ್ಯರಾಗಿರುವ ಕೃಷ್ಣಮೂರ್ತಿಯವರು ಹಲವು ವರ್ಷಗಳ ಕಾಲ ಕಾರ್ಯದರ್ಶಿಗಳಾಗಿದ್ದು, ಸಂಸ್ಥೆಯ ಸಂಶೋಧನಾ ಹೊತ್ತಿಗೆ ಇತಿಹಾಸ ದರ್ಶನದ ಒಟ್ಟು 19 ಸಂಪುಟಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಕಾಡೆಮಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕೃಷ್ಣಮೂರ್ತಿಯವರ 150ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ನಾಡಿನ ಹಲವಾರು ಮೌಲ್ಯಯುತ ಪುಸ್ತಕಗಳಲ್ಲಿ ಪ್ರಕಟವಾಗಿವೆ. ಸುಗುಟೂರು ವೀರಶೈವ ಅರಸುಮನೆತನ, ತಮಿಳುನಾಡಿನ ಕನ್ನಡ ಶಾಸನಗಳು, ಬಾಣರಸರ ಶಾಸನಗಳು ಒಂದು ಅಧ್ಯಯನ, ಶಾಸನ ಮಂಥನ, ಆನೆನಾಡು ಮೊದಲಾದ ಸಂಶೋಧನಾ ಗ್ರಂಥಗಳಲ್ಲದೆ ವಿಂಧ್ಯ ನರ್ಮದೆಯರ ನಾಡಿನಲ್ಲಿ ಎಂಬ ಪ್ರವಾಸ ಕಥನ, ಅಗಸ್ತ್ಯ ಮತ್ತು ಕಾವೇರಿ ಅನುವಾದ ಗ್ರಂಥ ಹೀಗೆ ಹೊರಬಂದಿರುವ ಪುಸ್ತಕಗಳೊಂದಿಗೆ ಬೆಂಪೂರೇಶ್ವರ ಸ್ಥಾನದ ದೇವಾಲಯಗಳು ಮತ್ತು ಶಾಸನಗಳು, ಕುಮುದ್ವತಿ ಜಲಾನಯನ ಪ್ರದೇಶದ ಶಾಸನೋಕ್ತ ಸಂಸ್ಕೃತಿ ಎಂಬ 2 ಕೃತಿಗಳು ಮುದ್ರಣಗೊಂಡು ಹೊರಬರಲು ಸಜ್ಜಾಗಿವೆ. ಕನ್ನಡ ವಿಶ್ವವಿದ್ಯಾಲಯವು ಪ್ರಕಟಿಸಿರುವ ತಮಿಳುನಾಡಿನ ಕನ್ನಡ ಶಾಸನಗಳು ಶಾಸನ ಸಂಪುಟದ ಸಂಪಾದಕರಾಗಿ ಡಾಕ್ಟರ್ ಸೂರ್ಯನಾಥ್ ಕಾಮತ್, ಡಾಕ್ಟರ್ ದೇವರಕೊಂಡ ರೆಡ್ಡಿಯವರ ಅಭಿನಂದನಾ ಗ್ರಂಥಗಳಿಗೆ ಸಹ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ಹಲವಾರು ಸ್ಮರಣ ಸಂಚಿಕೆ, ಲೇಖನ ಸೂಚಿಗಳನ್ನು ರಚಿಸಿರುತ್ತಾರೆ. ಕೃಷ್ಣಮೂರ್ತಿಯವರಿಗೆ ಹಲವಾರು ಪ್ರಶಸ್ತಿಗಳು, ಗೌರವ ಸನ್ಮಾನಗಳು ಲಭಿಸಿವೆ. ಶ್ರೀಯುತರಿಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಡಾಕ್ಟರ್ ಬಾರಾಗೋಪಾಲ್ ಶಾಸನ ಪ್ರಶಸ್ತಿ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಸ್ವಾಮೀಜಿಯವರಿಂದ ಪ್ರದಾನವಾದ ಶಾಸನ ಸಾಹಿತ್ಯ ಪ್ರಶಸ್ತಿಗಳು ಲಭಿಸಿವೆ. HAL ರಾಜ್ಯೋತ್ಸವ ಸಮಿತಿ, ಮೈಕೋ ಕನ್ನಡ ಬಳಗ, ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್, ವಿಮಾನ ಕಾರ್ಖಾನೆ ಕಾರ್ಮಿಕರ ಸಂಘ ಹೀಗೆ ಹಿರಿಯ ಸಂಘ ಸಂಸ್ಥೆಗಳಿಂದ ಗೌರವ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಹಂಪಿ ಉತ್ಸವದ 23ನೆಯ ಸಮಾವೇಶದ ಸರ್ವಾಧ್ಯಕ್ಷತೆ ವಹಿಸುವುದರ ಮೂಲಕ ಸನ್ಮಾನಿತರಾಗಿರುತ್ತಾರೆ. ನೆಚ್ಚಿನ PVK ಸರ್ ಅವರಿಗೆ ಗೆಳೆಯರು, ಅಭಿಮಾನಿಗಳು ಮತ್ತು ಶಿಷ್ಯವೃಂದ ಸೇರಿ ಅಕ್ಷರಮೇರು ಎಂಬ ಅಭಿನಂದನಾ ಸಂಪುಟವನ್ನು ಸಮರ್ಪಿಸಿ ಗೌರವ ಸಲ್ಲಿಸಿರುತ್ತಾರೆ. ಡಾಕ್ಟರ್ PV ಕೃಷ್ಣಮೂರ್ತಿಯವರಿಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಉಪನ್ಯಾಸವನ್ನು ಪ್ರಾರಂಭಿಸಬೇಕೆಂದು ಕೋರುತ್ತೇನೆ. ಶುರು ಮಾಡಲೆ. ಪುರಾಭಿಲೇಖ ಪಂಡಿತ
ಡಾಕ್ಟರ್ GS ಗಾಯಿ. ನಮ್ಮ ದೇಶದಲ್ಲಿ ಶಾಸನಗಳ ಸಂಶೋಧನೆ, ಸಂಗ್ರಹ, ವಿಶ್ಲೇಷಣೆ, ಅಧ್ಯಯನ, ಪ್ರಕಟಣೆಯ ಕಾರ್ಯಗಳು 19ನೇ ಶತಮಾನದ ಆದಿಭಾಗದಿಂದಷ್ಟೇ ಆರಂಭಗೊಂಡಿತು. ಆ ಕ್ಷೇತ್ರದಲ್ಲಿ ಸರಿಸುಮಾರು ಆ ಶತಮಾನದ ಅಂತ್ಯದವರೆಗೂ ಹೆಚ್ಚಾಗಿ ಪಾಶ್ಚಾತ್ಯ ವಿದ್ವಾಂಸರೇ ಮುಂಚೂಣಿಯಲ್ಲಿದ್ದರು. ಅನಂತರದಲ್ಲಷ್ಟೇ ಆ ಕ್ಷೇತ್ರದಲ್ಲಿ ಭಾರತೀಯ ವಿದ್ವಾಂಸರ ಪ್ರವೇಶ ವಿಶೇಷವಾಗಿ ಕಂಡುಬಂದಿತು. ಹಾಗೆ ಶಾಸನ ಸಂಶೋಧನೆ, ಅಧ್ಯಯನ ಕ್ಷೇತ್ರವನ್ನು ಪ್ರವೇಶಿಸಿದ ಆದ್ಯ ದೇಶೀಯ ವಿದ್ವಾಂಸರಲ್ಲಿ ಸನ್ಮಾನ್ಯರಾದ ಬಾಳಗಂಗಾಧರ ಶಾಸ್ತ್ರಿ, ಬಾವುದಾಜಿ, RG ಭಂಡಾರ್ಕರ್, KV ಪಾಠಕ್, ಹೊಸಕೋಟೆ ಕೃಷ್ಣಶಾಸ್ತ್ರಿ, R ನರಸಿಂಹಾಚಾರ್ಯ, ಶ್ಯಾಮಶಾಸ್ತ್ರಿ, MH ಕೃಷ್ಣ, ನೆಲಮಂಗಲ ಲಕ್ಷ್ಮೀನಾರಾಯಣರಾವ್, RS ಪಂಚಮುಖಿ, PB ದೇಸಾಯಿ, ತೀತಾ ಶರ್ಮಾ ಮೊದಲಾದವರು ಗಮನಾರ್ಹರೆನ್ನಬಹುದು. ಆ ನಂತರದಲ್ಲಿ ಶಾಸನ ಸಂಶೋಧನಾ ಕ್ಷೇತ್ರದಲ್ಲಿನ ಅತಿ ಪ್ರಮುಖ ವಿದ್ವಾಂಸರೆಂದರೆ ಡಾಕ್ಟರ್ ಗೋವಿಂದಸ್ವಾಮಿ ರಾವ್ ಗಾಯಿ ಅವರು. ವಿದ್ವತ್ ಲೋಕದಲ್ಲಿ ಡಾಕ್ಟರ್ GS ಗಾಯಿ ಎಂದು ಪ್ರಸಿದ್ಧರಾಗಿರುವ ಅವರ ವಸ್ತುನಿಷ್ಠ ಸಂಶೋಧನೆಗಳು ಕೇವಲ ಶಾಸನ ಪ್ರಪಂಚಕ್ಕಷ್ಟೇ ಅಲ್ಲದೆ ಭಾಷಾ ವಿಜ್ಞಾನ ಕ್ಷೇತ್ರಕ್ಕೂ ವಿಸ್ತರಿಸಿದ್ದಿತು. ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲದೆ ಇಡೀ ಭಾರತಕ್ಕೂ ಸಂದಿದ್ದಿತು. ಡಾಕ್ಟರ್ GS ಗಾಯಿ ಅವರ ಪೂರ್ವಜರು ವೈದಿಕ ಮತದ ಅನುಯಾಯಿಗಳೇ ಆಗಿದ್ದರು. ಉತ್ತರ ಕರ್ನಾಟಕದ ಕುಲಕರ್ಣಿಗಳ ಮನೆತನಕ್ಕೆ ಸೇರಿದವರಾಗಿ ವಿಜಯಪುರ ಜಿಲ್ಲೆಯ ಅತರ್ಘಾ ಅಥವಾ ಅತ್ತರಿಕಿ ಗ್ರಾಮದಲ್ಲಿ ಅಲ್ಪ ಸ್ವಲ್ಪ ಭೂಮಿಯ ಒಡೆಯರಾಗಿದ್ದರಂತೆ. ಕೃಷಿ ಒಕ್ಕಲುತನಗಳ ಅನುಭವ ಆ ಮನೆತನದವರಿಗೆ ಇದ್ದಿತಂತೆ. ಅಂತೆಯೇ ಗೋವುಗಳ ಪಾಲನೆಯ ಪುಣ್ಯ ಕಾರ್ಯವು ಅದರ ಭಾಗವಾಗಿತ್ತು. ಹೀಗಾಗಿ ನೆರೆಹೊರೆಯವರು ಅವರ ಮನೆಯವರನ್ನು ಗಾಯ್ ಕಾಕನ ಮನೆಯವರೆಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಆ ಮನೆತನದವರು ಕಾಲಾಂತರದಲ್ಲಿ ತಮಗಿದ್ದ ಭೂಮಿ ಕಾಣಿಗಳನ್ನು ಬಿಟ್ಟು ನೆರೆಯ ಪಟ್ಟಣವಾದ ವಿಜಯಪುರದಲ್ಲಿ ಬಂದು ನೆಲೆಸುವಂತಾಯಿತು. ಆ ವೇಳೆಗಾಗಲೇ ಅವರ ಕುಲನಾಮ ಸ್ಥಾನದಲ್ಲಿದ್ದ ಕುಲಕರ್ಣಿ ಮಾಯವಾಗಿ ಗಾಯಿ ಸ್ಥಾಯಿಯಾಗಿತ್ತು. ಆ ಮನೆತನಕ್ಕೆ ಸೇರಿದ್ದ ವಿಜಯಪುರದ ನ್ಯಾಯಾಲಯದಲ್ಲಿ ಉದ್ಯೋಗಿಯಾಗಿದ್ದವರೇ ಸ್ವಾಮಿರಾವ್ ಗಾಯಿ ಅವರು. ಅವರ ಪತ್ನಿಯ ಹೆಸರು ಅಂಬಿಕಾ ಅಥವಾ ಅಂಬಕ್ಕ. ಈ ದಂಪತಿಗಳ ಕೊನೆಯ ಪುತ್ರನಾಗಿ ಕ್ರಿಸ್ತಶಕ 1917ನೆಯ ಮಾರ್ಚ್ ತಿಂಗಳ 3ನೆಯ ತಾರೀಕಿನಂದು ಶ್ರೀ ಗೋವಿಂದರಾವ್ ಗಾಯಿ ಅವರು ಜನಿಸಿದರು. ಒಟ್ಟು 9 ಮಂದಿ ಸೋದರರು, ಒಬ್ಬ ಕಿರಿಯ ಸೋದರಿಯನ್ನು ಒಳಗೊಂಡಿದ್ದ ಆ ತುಂಬು ಕುಟುಂಬದ ಶಿಶುವಾದ ಗಾಯಿಯವರು ಸಾಕಷ್ಟು ಬಡತನದ ಕಹಿಯನ್ನು ಉಂಡು ತಮ್ಮ ಬಾಲ್ಯವನ್ನು ವಿಜಯಪುರದಲ್ಲಿ ಕಳೆಯುತ್ತಿರುವಾಗಲೇ ತಮ್ಮ 14ನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡು ತಬ್ಬಲಿಯಾದರು. ಆಗ ಅವರ ಹಿರಿಯ ಅಣ್ಣಂದಿರಾದ ಶ್ರೀನಿವಾಸ್ ಅವರು ಶ್ರೀ ಗಾಯಿಯವರ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿದರು. ವಿಜಯಪುರದ PDJ ಹೈಸ್ಕೂಲ್ನಲ್ಲಿ ತಮ್ಮ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಶ್ರೀ ಗಾಯಿಯವರು ಪುಣೆಯ ವಾಡಿಯಾ ಮತ್ತು ಫರ್ಗೂಸನ್ ಕಾಲೇಜುಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಂಸ್ಕೃತ ಭಾಷೆಯನ್ನು ವಿಶೇಷವಾಗಿ ಅಧ್ಯಯನದ ವಿಷಯವನ್ನಾಗಿ ಆರಿಸಿಕೊಂಡು ಮುಂಬೈ ವಿಶ್ವವಿದ್ಯಾನಿಲಯದ BA ಆನರ್ಸ್ ಪದವಿಯನ್ನು ಕ್ರಿಸ್ತಶಕ 1939ರಲ್ಲಿ ಪಡೆದರು. ಸನ್ಮಾನ್ಯ ಮೌಂಟ್ ಸ್ಟರ್ನ್ ಎಲ್ಪಿನ್ಸ್ಟನ್ ಎಂಬುವರಿಂದ ಪುಣೆಯಲ್ಲಿ 1921ರಷ್ಟು ಹಿಂದೆಯೇ ಆರಂಭಗೊಂಡಿದ್ದ ವಿದ್ಯಾಸಂಸ್ಥೆ 1868ರ ವೇಳೆಗೆ ಡೆಕ್ಕನ್ ಕಾಲೇಜ್ ಎಂದು ಪ್ರಸಿದ್ಧವಾಗಿತ್ತು. ಅದು 1939ರಲ್ಲಿ ತನ್ನ ಹೆಸರನ್ನು ಡೆಕ್ಕನ್ ಕಾಲೇಜ್ ಪೋಸ್ಟ್ ಗ್ರಾಜ್ಯುಯೇಟ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂದು ಬದಲಿಸಿಕೊಂಡು ತನ್ನ ಕಾರ್ಯವ್ಯಾಪ್ತಿಯನ್ನು ಸ್ನಾತಕೋತ್ತರ ಪದವಿಯಷ್ಟೇ ಅಲ್ಲದೆ ಸಂಶೋಧನೆಗೂ ವಿಸ್ತರಿಸಿಕೊಂಡಿತು. ಆ ಸಂದರ್ಭದ ಮೊದಲ ತಂಡದ ಸಂಶೋಧಕ ವಿದ್ಯಾರ್ಥಿಯಾಗುವ ಭಾಗ್ಯ GS ಗಾಯಿ ಅವರದ್ದಾಗಿದ್ದಿತು. ಅಲ್ಲಿ ಅವರು ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಎಂಬ ವಿಷಯದ ಬಗ್ಗೆ 8, 9 ಮತ್ತು 10ನೇ ಶತಮಾನದ
ಕನ್ನಡ ಶಾಸನಗಳ ಹಿನ್ನೆಲೆಯಲ್ಲಿ ತಮ್ಮ ಸಂಶೋಧನಾ ಅಧ್ಯಯನವನ್ನು ಕೈಗೊಂಡರು. ಅವರಿಗೆ ಆರಂಭದಲ್ಲಿ ವಿಖ್ಯಾತ ಸಂಸ್ಕೃತ ವಿದ್ವಾಂಸರಾಗಿದ್ದ ವಿ.ಎಸ್. ಸುಕ್ತಂಕರ್ ಅವರು, ಅನಂತರದಲ್ಲಿ ಪ್ರೊಫೆಸರ್ ಸಿ.ಆರ್. ಶಂಕರನ್ ಅವರ ಮಾರ್ಗದರ್ಶನದಲ್ಲಿ ಅವರು ಅಧ್ಯಯನವನ್ನು ಮುಂದುವರೆಸಿದರು. ಆ ಸಂಸ್ಥೆಯ ಮಾಜಿ ನಿರ್ದೇಶಕರಾಗಿದ್ದ ಪ್ರೊಫೆಸರ್ ಐ.ಜೆ.ಎಸ್. ತರಪೌರವಾಲಾ, ಹಾಲಿಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಎಸ್.ಎಂ. ಕತ್ರೆ ಅವರುಗಳ ಪ್ರೋತ್ಸಾಹ ಶ್ರೀ ಗಾಯಿ ಅವರಿಗೆ ದೊರಕಿತ್ತು. ಆ ಸಂಸ್ಥೆಯ ಮೊದಲ PhD ಪದವೀಧರರಾಗಿ 1943ರಲ್ಲಿ ಹೊರಬಂದ ಶ್ರೇಯಸ್ಸು ಡಾಕ್ಟರ್ ಜಿ.ಎಸ್. ಗಾಯಿ ಅವರದಾಗಿದೆ. ಅಷ್ಟೇ ಅಲ್ಲ, ಆ ಸಂಸ್ಥೆಯ ತನ್ನ 25ನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ಅಂದರೆ 1946ರಲ್ಲಿ ಆರಂಭಿಸಿದ ಡೆಸರ್ಟೇಷನ್ ಸಿರೀಸ್ ಆಫ್ ದಿ ಡೆಕ್ಕನ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂಬ ಗ್ರಂಥ ಪ್ರಕಟಣಾ ಮಾಲಿಕೆಯ ಮೊದಲ ಕೃತಿಯಾಗಿ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಎಂಬ ಅವರ PhD ನಿಬಂಧವು 1946ರಲ್ಲಿ ಬೆಳಕು ಕಂಡಿತು. ಡಾಕ್ಟರ್ ಎ.ಎನ್. ನರಸಿಂಹಯ್ಯ ಅವರು ಮಾಡಿ ಮುನ್ನಡೆಸಿದ್ದ ಶಾಸನ ಭಾಷೆಯ ವ್ಯಾಕರಣ ರಚನೆಯ ಕೆಲಸವನ್ನು ಗಾಯಿಯವರು ಇನ್ನೂ ಹೆಚ್ಚು ವೈಜ್ಞಾನಿಕವಾಗಿ, ಸಮರ್ಥವಾಗಿ ಮತ್ತಷ್ಟು ದೂರ ಮುನ್ನಡೆಸಿದರು. ಡಾಕ್ಟರ್ ಜಿ.ಎಸ್. ಗಾಯಿ ಅವರಿಗೆ ತಮ್ಮ PhD ಅಧ್ಯಯನ ಮುಗಿದ ಕೂಡಲೇ, ಅಂದರೆ 1943ರಲ್ಲಿ, ಆಗ ನೀಲಗಿರಿಯ ಉದಕಮಂಡಲದಲ್ಲಿ ಸರ್ಕಾರದ ಶಾಸನ ತಜ್ಞರ ಕಚೇರಿಯಲ್ಲಿ ಶಾಸನ ಸಹಾಯಕರಾಗಿ ಸೇವೆ ಸಲ್ಲಿಸುವ ಅವಕಾಶ ಲಭ್ಯವಾಯಿತು. ಅವರು ಅಲ್ಲಿ 1945ರವರೆಗೂ ಅದೇ ಹುದ್ದೆಯಲ್ಲಿ ಮುಂದುವರೆದಿದ್ದರು. ಅಲ್ಲಿ ಆಗ್ಗೆ ಕ್ರಮವಾಗಿ ಬಿ.ಸಿ. ಚಾಬ್ರಾ, ಎನ್. ಲಕ್ಷ್ಮೀನಾರಾಯಣರಾವ್, ಡಿ.ಸಿ. ಸರ್ಕಾರ್ ಇವರ ಸಮರ್ಥ ಮಾರ್ಗದರ್ಶನದಲ್ಲಿ ತಮ್ಮ ಪರಿಶ್ರಮ ಪಾಂಡಿತ್ಯಗಳನ್ನು ಬೆಳೆಸಿಕೊಂಡರು. ಆಗ್ಗೆ ಮುಂಬೈ ಸರ್ಕಾರದ ಆಶ್ರಯದಲ್ಲಿ ಧಾರವಾಡದಲ್ಲಿ ಆರಂಭಗೊಂಡಿದ್ದ ಕನ್ನಡ ಸಂಶೋಧನಾ ಸಂಸ್ಥೆ ಹೆಚ್ಚು ಕ್ರಿಯಾಶೀಲವಾಗಿದ್ದಿತು. ಆಗ ಆ ಸಂಸ್ಥೆಯ ದ್ರಾವಿಡ ಭಾಷಾಶಾಸ್ತ್ರದ ರೀಡರ್ ಹಾಗೂ ಉಪನಿರ್ದೇಶಕರಾಗಿ ಡಾಕ್ಟರ್ ಗಾಯಿ ಅವರು ನೇಮಕಗೊಂಡರು. 1956ರವರೆಗೂ ಆ ಸಂಸ್ಥೆಯ ಸೇವೆಯಲ್ಲಿದ್ದ ಅವರು ಹಿರಿಯರಾದ ಆರ್.ಎಸ್. ಪಂಚಮುಖಿ, ಎ.ಎಂ. ಅಣ್ಣಿಗೇರಿ ಅವರೊಂದಿಗೆ ಕೂಡಿ ಅನೇಕ ಮಹತ್ವದ ಶೋಧನಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರು. 1956ರಲ್ಲಿ ಹಿರಿಯ ಶಾಸನ ಸಹಾಯಕರಾಗಿ ಮತ್ತೆ ಉದಕಮಂಡಲದಲ್ಲಿದ್ದ ಸರ್ಕಾರದ ಶಾಸನ ತಜ್ಞರ ಕಚೇರಿಗೆ ಹಿಂದಿರುಗಿದರು. ಈ ಮಧ್ಯ ಡಾಕ್ಟರ್ ಗಾಯಿ ಅವರಿಗೆ ರಾಕ್ಫೆಲ್ಲರ್ ಫೌಂಡೇಶನ್ನ ಫೆಲೋ ಆಗಿ 9 ತಿಂಗಳ ಕಾಲ ಅಮೆರಿಕ ಮತ್ತು ಯುರೋಪ ದೇಶಗಳಲ್ಲಿ ಸಂದರ್ಶಿಸುವ ಗೌರವ ಲಭ್ಯವಾಯಿತು. ಮುಂದೆ 1957-58ರಲ್ಲಿ ಸಹಾಯಕ ಸೂಪರಿಂಟೆಂಡೆಂಟ್ ಶಾಸನ ತಜ್ಞರಾದರು. ಮರು ವರ್ಷವೇ ಸೂಪರಿಂಟೆಂಡೆಂಟ್ ಶಾಸನ ತಜ್ಞರಾಗಿ ಬಡ್ತಿ ಪಡೆದು 4 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದರು. ಅವರ ಕಾರ್ಯದಕ್ಷತೆಗೆ ಕುರುಹಾಗಿಯೇ ಮುಂದೆ ಆಗ್ಗೆ ಸುಪ್ರಸಿದ್ಧ ಶಾಸನ ತಜ್ಞರಾದ ಡಿ.ಸಿ. ಸರ್ಕಾರ್ ಅವರ ತರುವಾಯ 1962ರಲ್ಲಿ ಆ ಸಂಸ್ಥೆಯ ಅತ್ಯುನ್ನತ ಪದವಿಯಾದ ಪ್ರಧಾನ ಶಾಸನ ತಜ್ಞ ಹುದ್ದೆಗೆ ಅವರು ಪಾತ್ರರಾದರು. ಅದು ಆಗ್ಗೆ ಅವರು ಪಡೆಯಬಹುದಾಗಿದ್ದ ಉನ್ನತ ಸ್ಥಾನವಾಗಿದ್ದಿತು. ಇದರಿಂದ ಎಚ್. ಕೃಷ್ಣಶಾಸ್ತ್ರಿ, ಎನ್. ಲಕ್ಷ್ಮೀನಾರಾಯಣರಾವ್ ಮೊದಲಾದ ಕರ್ನಾಟಕದ ಶಾಸನ ತಜ್ಞರ ಪಂಕ್ತಿಯಲ್ಲಿ ಅವರ ಹೆಸರು ಸೇರುವಂತಾಯಿತು. ಸಾಮಾನ್ಯವಾಗಿ ತಮಿಳು ಇಲ್ಲವೇ ಹಿಂದಿ ಪ್ರಾಬಲ್ಯದ ಕೇಂದ್ರ ಶಾಸನ ಇಲಾಖೆಯಲ್ಲಿ ಕನ್ನಡದ ಪರಿಮಳ ಹರಿಸುವಂತಾಯಿತು. ಸುಮಾರು 70 ವರ್ಷಗಳವರೆಗೆ ಕರ್ನಾಟಕದ ಹೊರಗಡೆ ನೀಲಗಿರಿಯ ಉದಕಮಂಡಲದಲ್ಲಿ ಸ್ಥಾಪಿತವಾಗಿದ್ದ ಕೇಂದ್ರ ಶಾಸನ ಇಲಾಖೆಯನ್ನು 1966ರಲ್ಲಿ ಮೈಸೂರಿಗೆ ಸ್ಥಳಾಂತರಿಸಿದ ಕೀರ್ತಿ ಡಾಕ್ಟರ್ ಗಾಯಿ ಅವರಿಗೆ ಸಲ್ಲುತ್ತದೆ. 1969ರಲ್ಲಿ ಏಷ್ಯನ್ ಪುರಾತತ್ವದ ಬಗ್ಗೆ ಶ್ರೀಲಂಕಾದಲ್ಲಿ ಸಮಾವೇಶಗೊಂಡಿದ್ದ 2ನೆಯ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತ ಸರ್ಕಾರದ ಪ್ರತಿನಿಧಿಯಾಗಿ ಭಾಗವಹಿಸಿ ಅಲ್ಲಿ ಶಾಸನಶಾಸ್ತ್ರ ಮತ್ತು ಲಿಪಿಶಾಸ್ತ್ರಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದರು. ಈ ಅವಧಿಯಲ್ಲಿ ಡಾಕ್ಟರ್ ಜಿ.ಎಸ್. ಗಾಯಿ ಅವರು ಹೆಚ್ಚು ಗೌರವಾಧಾರಗಳಿಗೆ ಪಾತ್ರರಾದಲ್ಲದೆ ಅವರು ಹೆಚ್ಚು ಕ್ರಿಯಾಶೀಲರಾಗಿದ್ದರು ಕಂಡುಬರುತ್ತದೆ. 1973ರಲ್ಲಿ ಪ್ಯಾರಿಸ್ನಲ್ಲಿ ಸಮಾವೇಶಗೊಂಡಿದ್ದ 29ನೇ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ಆಫ್ ಓರಿಯೆಂಟಲಿಸ್ಟ್ ಆಹ್ವಾನದ ಮೇರೆಗೆ ಹೋಗಿ
ಭಾರತ ವಿಭಾಗದ ಪ್ರಾಚೀನ ಇತಿಹಾಸ ಗೋಷ್ಠಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಮರು ವರ್ಷವೇ ಅಂದರೆ 1974ರಲ್ಲಿ ಕೋಲ್ಕತ್ತೆಯ ಜಾದವ್ಪುರ ವಿಶ್ವವಿದ್ಯಾನಿಲಯದಲ್ಲಿ ಸಮಾವೇಶಗೊಂಡಿದ್ದ ಇಂಡಿಯನ್ ಹಿಸ್ಟರಿ ಕಾಂಗ್ರೆಸ್ನ 35ನೇ ಸಮ್ಮೇಳನದಲ್ಲಿ ಶಾಸನಶಾಸ್ತ್ರ ವಿಭಾಗದ ಅಧ್ಯಕ್ಷರಾಗಿ ಮನ್ನಣೆ ಪಡೆದರು. ಅದೇ ವರ್ಷ ಬೆಂಗಳೂರಿನ ಮಿಥಿಕ್ ಸೊಸೈಟಿಯು ಅವರ ಶಾಸನಶಾಸ್ತ್ರ ಪರಿಣಿತಿಯ ಸೇವೆಯನ್ನು ಪುರಸ್ಕರಿಸಿ ಪದಕ ಹಾಗೂ ತಾಮ್ರಪತ್ರವನ್ನು ನೀಡಿ ಗೌರವಿಸಿತು. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರದಲ್ಲಿ 1973ರಲ್ಲೊಮ್ಮೆ ಮತ್ತೊಮ್ಮೆ 1985ರಲ್ಲೂ ಗೌರವಿಸಿತು. 1974ರಲ್ಲಿ ಮೈಸೂರಿನಲ್ಲಿ ಭಾರತೀಯ ಪುರಾಭಿಲೇಖ ಪರಿಷತ್ತು ಅಂದರೆ ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಸ್ಥಾಪಕ ಅಧ್ಯಕ್ಷರಾಗಿ 1980ರವರೆಗೂ ಮುಂದುವರೆದರು. ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಚೀನ ಇತಿಹಾಸ ಮತ್ತು ಶಾಸನಶಾಸ್ತ್ರ ವಿಭಾಗದವರು 1976ರಲ್ಲಿ ಏರ್ಪಡಿಸಿದ್ದ ಜಾನ್ ಪ್ಲೀಟ್ ಅವರ ಬಗೆಗಿನ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅಧ್ಯಕ್ಷೀಯ ಭಾಷಣವನ್ನು ನೀಡಿದರು. ಡಾಕ್ಟರ್ GS ಗಾಯಿ ಅವರು 1 ವರ್ಷ ವಿಶೇಷ ವಿಸ್ತರಣೆಯನ್ನು ಪಡೆದು ದೇಶದ ಮುಖ್ಯ ಶಾಸನಜ್ಞ ಹುದ್ದೆಯಿಂದ 1976ರಲ್ಲಿ ನಿವೃತ್ತರಾದರು. ಬೆಂಗಳೂರಿನ ಮಿಥಿಕ್ ಸೊಸೈಟಿಯ ಆಡಳಿತ ಮಂಡಳಿಯ ನಾಮಕರಣಗೊಂಡ ಸದಸ್ಯರಾಗಿ 1976-78ರ ಅವಧಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಅಲ್ಲದೆ ಆ ಸಂಸ್ಥೆಯು ಡಾಕ್ಟರ್ ಗಾಯಿ ಅವರಿಗೆ ಗೌರವ ಸದಸ್ಯತ್ವವನ್ನು ನೀಡಿ ಗೌರವಿಸಿತು. 1974ರಲ್ಲಿ ಅವರು ಸ್ಥಾಪಿಸಿದ ಭಾರತೀಯ ಪುರಾಭಿಲೇಖ ಪರಿಷತ್ ಅಂದರೆ ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಅದರ ಪ್ರಧಾನ ಉದ್ದೇಶ ಕಿರಿಯ ಪೀಳಿಗೆಯ ವಿದ್ವಾಂಸರಲ್ಲಿ ಶಾಸನಗಳ ಅಧ್ಯಯನ ಮತ್ತು ಸಂಶೋಧನೆಗಳ ಬಗ್ಗೆ ಅಗತ್ಯ ಆಸಕ್ತಿಯನ್ನು ಉಂಟು ಮಾಡುವುದಾಗಿತ್ತು. ಅದಕ್ಕಾಗಿ ಅದು ರಾಷ್ಟ್ರದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿ ವರ್ಷವೂ ಸಮ್ಮೇಳನಗಳನ್ನು ಏರ್ಪಡಿಸಿ ಅಲ್ಲಿ ಮಂಡಿಸಿ ಪರಿಷ್ಕರಣಗೊಂಡ ಪ್ರಬಂಧಗಳನ್ನು ಜರ್ನಲ್ ಆಫ್ ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಪ್ರಕಟಿಸುವ ಸಾಹಸವನ್ನು ಮಾಡುತ್ತಿರುವುದರ ಮೂಲಕ ಭಾರತದ ಏಕತೆ ಮತ್ತು ಶಾಸನ ವಿಜ್ಞಾನದ ಮೌಲಿಕತೆಯನ್ನು ಎತ್ತಿ ಹಿಡಿದಿರುವುದು ಸಂತೋಷದ ಸಂಗತಿಯಾಗಿದೆ. ರಾಷ್ಟ್ರಮಟ್ಟದ ಶಾಸನ ಸಂಶೋಧನೆ, ಪರಸ್ಪರ ಅರಿವು, ವಿಚಾರ ವಿನಿಮಯಕ್ಕೆ ಈ ಸಂಸ್ಥೆ ಕಾರಣವಾಗಿದ್ದು ಅನೇಕ ಯುವ ಸಂಶೋಧಕರ ಆರೋಗ್ಯಕರ ಬೆಳವಣಿಗೆಗೆ ನಾಂದಿ ಹಾಡಿದೆ ಎಂದರೆ ತಪ್ಪಾಗಲಾರದು. ಭಾರತೀಯ ಪುರಾಭಿಲೇಖ ಪರಿಷತ್ತು ತನ್ನ 3ನೇ ಅಧಿವೇಶನವನ್ನು 1977ರಲ್ಲಿ ಉಡುಪಿಯ ಗೋವಿಂದ ಪೈ ಸಂಶೋಧನಾ ಸಂಸ್ಥೆಯ ಆಶ್ರಯದಲ್ಲಿ ಏರ್ಪಡಿಸಿದ್ದಾಗ ಡಾಕ್ಟರ್ ಗಾಯಿ ಅವರಿಗೆ ತಾಮ್ರಪತ್ರವನ್ನು ನೀಡಿ ಗೌರವಿಸಲಾಯಿತು. ಭಾರತೀಯ ಪುರಾಭಿಲೇಖ ಪರಿಷತ್ತಿನ ಯಶಸ್ಸನ್ನು ಅನುಸರಿಸಿಯೇ ಭಾರತೀಯ ಸ್ಥಳನಾಮ ಪರಿಷತ್ತು ಅಂದರೆ ಪ್ಲೇಸ್ ನೇಮ್ ಸೊಸೈಟಿ ಆಫ್ ಇಂಡಿಯಾ ಎಂಬ ಸಂಸ್ಥೆ ಮೈಸೂರಿನಲ್ಲಿ 1978ರಲ್ಲಿ ಸ್ಥಾಪನೆಗೊಂಡಿತು. ಇದರ ಸಂಸ್ಥಾಪಕರು ಪ್ರೊಫೆಸರ್ ದೇ ಜವರೇಗೌಡರು, ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು. ಈ ಸಂಸ್ಥೆಯ ಹುಟ್ಟಿಗೆ ಪ್ರೇರಕರಾದರು ಡಾಕ್ಟರ್ GS ಗಾಯಿ ಅವರು. ದೇಜಗೌ ಅವರ ಈ ಯೋಜನೆಗೆ ಡಾಕ್ಟರ್ ಗಾಯಿ ಅವರು ತಮ್ಮ ಪೂರ್ಣ ಬೆಂಬಲವನ್ನು ನೀಡಿದ್ದಲ್ಲದೆ ಆ ಸಂಸ್ಥೆಯ ಉಪಾಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಈ ಸಂಸ್ಥೆಯ ಭಾರತೀಯ ಪುರಾಭಿಲೇಖ ಸಂಸ್ಥೆಯ ಜೊತೆಯಲ್ಲೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದು ಅದರ ಧ್ಯೇಯೋದ್ದೇಶಗಳಾದ ಸ್ಥಳನಾಮ ಮತ್ತು ವ್ಯಕ್ತಿನಾಮೆಗಳ ಕುರಿತಾದ ಸಂಶೋಧನೆ, ವೈಜ್ಞಾನಿಕ ರೀತಿಯ ಅಧ್ಯಯನ, ಗ್ರಂಥ ಪ್ರಕಟಣೆ, ಜರ್ನಲ್ ಆಫ್ ದಿ ಪ್ಲೇಸ್ ನೇಮ್ ಆಫ್ ಸೊಸೈಟಿ ಅಂದರೆ ಸ್ಟಡೀಸ್ ಇನ್ ಇಂಡಿಯನ್ ಪ್ಲೇಸ್ ನೇಮ್ಸ್ ಪತ್ರಿಕೆಯನ್ನು ನಿಯತವಾಗಿ ಪ್ರಕಟಿಸುವುದು ಹಾಗೂ ಪ್ರತಿ ವರ್ಷವೂ ಸ್ಥಳನಾಮಗಳ ವಿಚಾರಗೋಷ್ಠಿ ಅಧಿವೇಶನಗಳನ್ನು ನಡೆಸುವುದರ ಜೊತೆಗೆ ಸ್ಥಳನಾಮ ಸಂಶೋಧನೆಯಲ್ಲಿ ವಿದ್ಯಾರ್ಥಿ ಮತ್ತು ಪಂಡಿತರನ್ನು ತೊಡಗಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಬರುತ್ತಿದೆ. ಈ ಸಂಸ್ಥೆಗಳ ಸ್ಥಾಪನೆ ಮತ್ತು ಕಾರ್ಯಾಚರಣೆ ಚಟುವಟಿಕೆಗಳಿಂದ ಕರ್ನಾಟಕದ ಹೆಸರು ದಿಗ್ದಿಗಂತದವರೆಗೂ ಪಸರಿಸಲು ಕಾರಣವಾಗಿದೆ. ಮೈಸೂರಿನಲ್ಲಿರುವ ಭಾರತೀಯ ಭಾಷೆಗಳ ಕೇಂದ್ರ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಸಂಸ್ಥೆ, ಮೈಸೂರು ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆಯು ಡಾಕ್ಟರ್ GS ಗಾಯಿ ಅವರನ್ನು ಆ ಸಂಸ್ಥೆಯ ಸೀನಿಯರ್ ಫೆಲೋ ಎಂದು ಗೌರವಿಸಿತು. ತಿರುವನಂತಪುರದಲ್ಲಿರುವ ದ್ರಾವಿಡ ಭಾಷಾ ಸಂಸ್ಥೆಯು 80-81ರ ಅವಧಿಯ ಅಧ್ಯಕ್ಷ ಸ್ಥಾನವನ್ನು ನೀಡಿ ಗೌರವಿಸಿತು. ಹಾಗೆಯೇ ಕರ್ನಾಟಕ ಸರ್ಕಾರವು 1980ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಈ ಗೌರವ ಮತ್ತೊಮ್ಮೆ 1985ರಲ್ಲಿಯೂ ಲಭ್ಯವಾಯಿತು.
ಹೀಗೆ ಡಾಕ್ಟರ್ GS ಗಾಯಿ ಅವರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದು ಅಲಂಕೃತಗೊಂಡವು. ಮೈಸೂರು ಪುರಾತತ್ವ ಇಲಾಖೆ 1894ರಷ್ಟು ಹಿಂದೆಯೇ ಆರಂಭಗೊಂಡು ಪ್ರಾಚೀನವಾದುದಷ್ಟೇ ಅಲ್ಲ, ಬಹಳ ಪ್ರಸಿದ್ಧವಾದುದಾಗಿತ್ತು. ಅದರ ಶತಮಾನೋತ್ಸವವನ್ನು ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯವು ದಿನಾಂಕ 22/10/1985ರಲ್ಲಿ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಆಚರಿಸಿತು. ಆ ಸಮಾರಂಭಕ್ಕೆ ಆಗಿನ ರಾಷ್ಟ್ರಪತಿಗಳಾಗಿದ್ದ ಜ್ಞಾನಿ ಜೈನ್ ಸಿಂಗ್ ಅವರು ಆಗಮಿಸಿದ್ದರು. ಆಗ ಶಾಸನಶಾಸ್ತ್ರ ಕ್ಷೇತ್ರದಲ್ಲಿ ಅದ್ವಿತೀಯ ಸೇವೆ ಸಲ್ಲಿಸಿದ್ದಕ್ಕೆ ಡಾಕ್ಟರ್ GS ಗಾಯಿ ಅವರನ್ನು ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಕರ್ನಾಟಕ ಇತಿಹಾಸ ಅಕಾಡೆಮಿ ಎಂಬ ಸಂಸ್ಥೆ 1986ರಲ್ಲಿ ಬೆಂಗಳೂರಿನ ಶಾಸನಾಸಕ್ತ ತರುಣರು ಹಾಗೂ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಮತ್ತು ಪ್ರೊಫೆಸರ್ GS ದೀಕ್ಷಿತ್ ಅವರ ಮುಂದಾಳತ್ವದಲ್ಲಿ ತಲೆ ಎತ್ತಿತು. ಅದು ಯುವ ಜನಾಂಗದಲ್ಲಿ ಕರ್ನಾಟಕ ಇತಿಹಾಸ ಸಂಸ್ಕೃತಿಗಳ ಬಗ್ಗೆ ಆಸಕ್ತಿಯನ್ನು ಕುದುರಿಸಿ ಕರ್ನಾಟಕ ಇತಿಹಾಸದ ಬಗ್ಗೆ ವಾರ್ಷಿಕ ಸಮ್ಮೇಳನಗಳನ್ನು ನಡೆಸುವುದು, ಪರಂಪರೆ ಉಳಿಸಿ ಸಪ್ತಾಹವನ್ನು ಆಚರಿಸುವುದು, ಇತಿಹಾಸ ದರ್ಶನ ಎಂಬ ವಾರ್ಷಿಕ ನಿಯತಕಾಲಿಕೆಯನ್ನು ತರುವುದು, ಒಟ್ಟಾರೆ ಕರ್ನಾಟಕದ ಜನರಲ್ಲಿ ಇತಿಹಾಸದ ಬಗ್ಗೆ ಕಾಳಜಿಯನ್ನು ಉಂಟುಮಾಡುವ ಮಹೋದ್ದೇಶದಿಂದ ಆರಂಭಗೊಂಡಿರುವ ಒಂದು ವಿಶಿಷ್ಟ ಸಂಸ್ಥೆಯಾಗಿದೆ. ಆ ಸಂಸ್ಥೆಯು ತನ್ನ 2ನೇ ವಾರ್ಷಿಕ ಸಮ್ಮೇಳನವನ್ನು ತುಮಕೂರಿನಲ್ಲಿ ಸಮಾವೇಶಗೊಳಿಸಿದ್ದಿತು. ಆ ಸಮ್ಮೇಳನದ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ GS ಗಾಯಿ ಅವರು ಆಯ್ಕೆಯಾಗಿ ಗೌರವಿಸಲ್ಪಟ್ಟರು. ಭಾರತೀಯ ಪುರಾಭಿಲೇಖ ಪರಿಷತ್ತಿನ ಅಂದರೆ ಪ್ಲೇಸ್ನೇಮ್ ಸೊಸೈಟಿ, ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಪರಿಷತ್ತಿನ 17ನೇ ಸಮಾವೇಶವು 1991ರಲ್ಲಿ ತಂಜಾವೂರಿನಲ್ಲಿ ನೆರವೇರಿತ್ತು. ಆ ಸಂದರ್ಭದಲ್ಲಿ ಡಾಕ್ಟರ್ GS ಗಾಯಿ ಅವರಿಗೆ ಇಂಡಿಯನ್ ಹಿಸ್ಟರಿ ಅಂಡ್ ಎಪಿಗ್ರಫಿ ಎಂಬ ಹೆಸರಿನ ಸಂಭಾವನಾ ಗ್ರಂಥವನ್ನು ಅರ್ಪಿಸುವುದರ ಮೂಲಕ ಗೌರವಿಸಲಾಯಿತು. ಆ ಗ್ರಂಥದ ಸಂಪಾದಕರು KV ರಮೇಶ್, SP ತಿವಾರಿ ಮತ್ತು MT ಶರ್ಮಾ. ಆ ಕೃತಿಯಲ್ಲಿ ಅದರ ಹೆಸರೇ ಸೂಚಿಸುವಂತೆ ಭಾರತದ ಇತಿಹಾಸ ಮತ್ತು ಶಾಸನಶಾಸ್ತ್ರಕ್ಕೆ ಸಂಬಂಧಿಸಿದ ಹೊಸ ಬೆಳಕನ್ನು ಚೆಲ್ಲುವ ವಿದ್ವತ್ಪೂರ್ಣ ಲೇಖನಗಳು ಸೇರ್ಪಡೆಯಾಗಿವೆ. ಏಷ್ಯಾ ರಾಷ್ಟ್ರಗಳ ಇತಿಹಾಸ ಸಮಾಜಗಳ ಜ್ಞಾನವನ್ನು ಅರಿಯುವ ಸಲುವಾಗಿ ಪಾಶ್ಚಾತ್ಯರಿಂದ ಆರಂಭಗೊಂಡ ಸಂಸ್ಥೆಗಳಲ್ಲಿ ದಿ ಏಷಿಯಾಟಿಕ್ ಸೊಸೈಟಿ ಆಫ್ ಬಾಂಬೆಯೂ ಒಂದಾಗಿದ್ದಿತು. ಅದರಲ್ಲಿ ಭಾರತಶಾಸ್ತ್ರಕ್ಕೆ ಸಂಬಂಧಿಸಿದಂಥ ವಿಶಿಷ್ಟ ಗ್ರಂಥ ಭಂಡಾರ ಸಹಜವಾಗಿ ಜನ್ಮ ತಾಳಿ ಪೌರಾತ್ಯ ಅಧ್ಯಯನಗಳಿಗೆ ನಾಂದಿ ಮಾಡಿರುವುದು ಸರಿಯಷ್ಟೇ. ಅಂತಹ ಪ್ರತಿಷ್ಠಿತ ಸಂಸ್ಥೆಯ ಗೌರವ ಫೆಲೋಶಿಪ್ ಪಡೆದ ಶ್ರೇಷ್ಠರ ಪಾಲಿಗೆ ಡಾಕ್ಟರ್ GS ಗಾಯಿ ಅವರು ಸೇರಿದ್ದಾರೆ. ಅದು 1993ರಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಡಾಕ್ಟರ್ ಗಾಯಿ ಅವರ ಸಂಬಂಧ ವಿಶಿಷ್ಟವಾದುದು. ಅವರು 1969ರಿಂದಲೂ ಕನ್ನಡ ಸಾಹಿತ್ಯ ಪರಿಷತ್ತು ಸಿದ್ಧಪಡಿಸುತ್ತಿದ್ದ ಕನ್ನಡ ಬೃಹತ್ ನಿಘಂಟಿನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. 1992ರಿಂದ 1995ರವರೆಗೆ, ಅಂದರೆ ಅವರು ದೈವಾಧೀನರಾಗುವವರೆಗೂ ನಿಘಂಟು ಸಂಪಾದಕ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದರು. 7ನೇ ಸಂಪುಟದ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿ ಅಂತಿಮ ಸಂಪುಟವಾದ 8ನೇಯದರ ಸಿದ್ಧತೆಯ ಕಡೆ ಹೆಚ್ಚು ಗಮನ ನೀಡುವುದಕ್ಕಾಗಿಯೇ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದರು. ಇದಕ್ಕೂ ಮೊದಲು 1975-76ರ ಅವಧಿಯಲ್ಲಿ ಶ್ರೀ G. ನಾರಾಯಣ ಅವರ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ, ಅಂದರೆ ಬೆಂಗಳೂರಿನ ಚೀತಾ ಶರ್ಮಾ ಅವರ ಆಶಯದಂತೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಶಾಸನಶಾಸ್ತ್ರ ತರಗತಿಯನ್ನು ಆರಂಭಿಸುವ ಸಂದರ್ಭದಲ್ಲಿ ಆ ತರಗತಿಯ ರೂಪರೇಷೆಗಳನ್ನು ನಿರ್ಧರಿಸಿ ಆ ತರಗತಿ ಪ್ರಾರಂಭವಾಗುವವರೆಗೂ ಬೆನ್ನೆಲುಬಾಗಿ ನಿಂತು ಸಹಕರಿಸಿರುವ ಸಂಗತಿಯನ್ನು ಸಾಹಿತ್ಯ ಪರಿಷತ್ತಿನ ದಾಖಲೆಗಳಿಂದ ತಿಳಿದುಬರುತ್ತದೆ. ಆ ತರಗತಿಗಳ ಆರಂಭೋತ್ಸವದ ಒಂದು ಛಾಯಾಚಿತ್ರದಿಂದ G. ನಾರಾಯಣರೊಂದಿಗೆ ಅಂದಿನ ಪುರಾತತ್ವ ದಿಗ್ಗಜರಾದ ಪ್ರೊಫೆಸರ್ SR ರಾವ್, MS ನಾಗರಾಜರಾವ್, ಡಾಕ್ಟರ್ GS ಗಾಯಿ ಅವರು ಭಾಗಿಗಳಾಗಿ ಪ್ರೋತ್ಸಾಹಿಸುತ್ತಿರುವುದನ್ನು ಗಮನಿಸಬಹುದು. ಕನ್ನಡ ನಿಘಂಟಿನ 8ನೇ ಹಾಗೂ ಅಂತಿಮ ಸಂಪುಟ ಅಚ್ಚಿನ ಮನೆಯಲ್ಲಿರುವಾಗಲೇ ಡಾಕ್ಟರ್ GS ಗಾಯಿ ಅವರು ಹಠಾತ್ತಾಗಿ ತಮ್ಮ 78ನೇ ವಯಸ್ಸಿನಲ್ಲಿ ದಿನಾಂಕ 6/2/1995ರಂದು ನಿಧನರಾದರು. ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಗಲ್ಭ ಪಾಂಡಿತ್ಯ, ಭಾಷಾ ವಿಜ್ಞಾನ, ಸಾಹಿತ್ಯ, ಶಾಸನಶಾಸ್ತ್ರ, ಲಿಪಿಶಾಸ್ತ್ರ, ಚರಿತ್ರೆ ಈ ಶಾಸ್ತ್ರಗಳ ಹಿತವಾದ ಸಮನ್ವಯ, ಅವುಗಳ ಜೊತೆಗೆ ಅಪೂರ್ವವಾದ ನಿಷ್ಕಪಟವೂ ಅತ್ಯಂತ ಸುಸಂಸ್ಕೃತವೂ ಆದ ಸ್ವಭಾವ ಇವು ಅವರಲ್ಲಿ ಮೇಳೈಸಿದ್ದವು.
ಡಾಕ್ಟರ್ ಗಾಯಿ ಅವರು ನಿಧನದಿಂದ ಭಾರತದ ಅರ್ಥಾತ್ ಕರ್ನಾಟಕದ ವಿದ್ವತ್ ಪರಂಪರೆಗೆ ಹೇಗೋ ಒಂದು ಸುಸಂಸ್ಕೃತ ಸಾಮಾಜಿಕ ಪರಂಪರೆಯೂ ತುಂಬಲಾರದ ನಷ್ಟ ಉಂಟಾಯಿತೆಂದು ಹೇಳಿದರೆ ಅದರಲ್ಲಿ ಲವಲೇಶವೂ ಉತ್ಪ್ರೇಕ್ಷೆ ಇಲ್ಲ ಎಂಬ ಮಾತನ್ನು ಪತ್ರಿಕೆಗಳಲ್ಲಿ ದಾಖಲಿಸಲಾಗಿದೆ. ಇದು ಚಿದಾನಂದಮೂರ್ತಿಯವರ ಮಾತು. ಇನ್ನು ಅವರ ಕೃತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವಲೋಕಿಸೋದಾದರೆ, ಡಾಕ್ಟರ್ ಗಾಯಿಯವರ ಮೇಲಿನ ಜೀವನ ವಿವರ ಮತ್ತು ಸಿದ್ಧಿ ಸಾಧನೆಗಳನ್ನು ಗಮನಿಸಿದರೆ ಅವರ ಜೀವನ ರಥವು ಬಹು ಸುಗಮವಾಗಿ ಸಮರ್ಥವಾಗಿ ಚಲಿಸಿರುವಂತೆ ಭಾಸವಾದರೆ ಆಶ್ಚರ್ಯವೇನಿಲ್ಲ. ಆದರೆ ಅವರ ಸಾಧನೆಯ ಹಿಂದೆ ಕಠಿಣವಾದ ನಿಯಮಬದ್ಧವಾದ ಪರಿಶ್ರಮವಿರುವುದು. ಅವರ ಅಧಿಕಾರಾವಧಿಯಲ್ಲಿ ಅವರ ಇಲಾಖೆಯಿಂದ ಹೊರಬಂದಿರುವ ಪ್ರಕಟಣೆಗಳನ್ನು ಅವಲೋಕಿಸಿದರೆ ಮನನವಾಗುತ್ತದೆ. ಅವರು ಮುಖ್ಯ ಶಾಸನ ತಜ್ಞರಾದಾಗಿನಿಂದ ಅಂದರೆ 1962ರಿಂದ ಆ ಇಲಾಖೆಯ ಪ್ರತಿಷ್ಠಿತ ಪ್ರಕಟಣೆಯಾದ ಎಪಿಗ್ರಾಫಿಯ ಇಂಡಿಕಾ ಹಾಗೂ ಇಂಡಿಯನ್ ಎಪಿಗ್ರಫಿ ವಾರ್ಷಿಕ ವರದಿಗಳು ಇವುಗಳನ್ನು ಕ್ರಮಬದ್ಧವಾಗಿ ಸಂಪಾದಿಸಿ ಪ್ರಕಟಿಸಿರುವುದಲ್ಲದೆ ಬಾಂಬೆ ಕರ್ನಾಟಕ ಇನ್ಸ್ಕ್ರಿಪ್ಷನ್ಸ್ ಸಂಪುಟ 4 ಅಂದರೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಸಂಪುಟ 20 ಸಂಪಾದಿಸಿ ಪ್ರಕಟಿಸಿದರು. ಡೈನಾಸ್ಟಿಕ್ ಲಿಸ್ಟ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಮುಂತಾದವುಗಳು ಅವರ ಅಧಿಕಾರಾವಧಿಯಲ್ಲೇ ಹೊರಬಂದ ಪ್ರಕಟಣೆಗಳಾಗಿವೆ. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 27, 28 ಮತ್ತು 32ರಿಂದ 37ರವರೆಗಿನ ಎಲ್ಲ ಸಂಪುಟಗಳಲ್ಲೂ ಇವರ ಶಾಸನ ಸಂಶೋಧನಾ ಲೇಖನಗಳು ಪ್ರಕಟವಾಗಿರುತ್ತವೆ. ಅವುಗಳ ಒಟ್ಟು ಸಂಖ್ಯೆ 42ರಷ್ಟು. ಅಂದರೆ ಅವರ ಎಪಿಗ್ರಫಿ ಇಂಡಿಕಾ ಪತ್ರಿಕೆಯಲ್ಲಿ ಅವರದೇ ಲೇಖನಗಳು 42ರಷ್ಟಿವೆ, 42 ಲೇಖನಗಳಿವೆ. ನೇರವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಲೇಖನಗಳು 26. ಆ 42ರಲ್ಲಿ 26 ನೇರವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿವೆ. ಸುಮಾರು 60ಕ್ಕೂ ಹೆಚ್ಚು ಲೇಖನಗಳು ಇತರ ಸಂಶೋಧನಾ ಪತ್ರಿಕೆಗಳಾದ ಜರ್ನಲ್ ಆಫ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರೋಡಾ, ಜರ್ನಲ್ ಆಫ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮದ್ರಾಸ್, ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ, ಜರ್ನಲ್ ಆಫ್ ಇಂಡಿಯನ್ ಹಿಸ್ಟರಿ, ಜರ್ನಲ್ ಆಫ್ ಗಂಗನಾಥ ಝಾ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯನ್ ಹಿಸ್ಟರಿ ಕ್ವಾರ್ಟರ್ಲಿ, ಬುಲೆಟಿನ್ ಆಫ್ ಡೆಕ್ಕನ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಜರ್ನಲ್ ಆಫ್ ಏಸಿಯಾಟಿಕ್ ಸೊಸೈಟಿ ಬಾಂಬೆ, ಜರ್ನಲ್ ಆಫ್ ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ, ಜರ್ನಲ್ ಆಫ್ ಪ್ಲೇಸ್ ನೇಮ್ಸ್ ಸೊಸೈಟಿ ಆಫ್ ಇಂಡಿಯಾ, ಇಂಡಿಯನ್ ಲಿಂಗ್ವಿಸ್ಟಿಕ್ಸ್, ನ್ಯೂ ಇಂಡಿಯನ್ ಆಂಟಿಕ್ವೇರಿ, ಪ್ರಬುದ್ಧ ಕರ್ನಾಟಕ, ಮಾನವೀಯ ಕರ್ನಾಟಕ ಮುಂತಾದವುಗಳಲ್ಲಿ ಹಾಗೂ ಅನೇಕ ಗೌರವ, ಸಂಸ್ಮರಣ ಮತ್ತು ಸೆಮಿನಾರ್ ಗ್ರಂಥಗಳಲ್ಲಿ ಬೆಳಕು ಕಂಡಿವೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಗಾಯಿ ಅವರ ಲೇಖನಗಳು ಅಧಿಕವಾಗಿದ್ದರೂ ಅವುಗಳಲ್ಲಿ 90% ಇಂಗ್ಲಿಷಿನಲ್ಲಿರುವುದು ಸರಿಯಷ್ಟೇ. ಸಂದರ್ಭ ಬಂದಾಗ ಅವರು ಕನ್ನಡದಲ್ಲೂ ಅನೇಕ ಲೇಖನಗಳನ್ನು ಬರೆದಿರುವುದುಂಟು. ಅವರ ಕೆಲವು ಲೇಖನಗಳು ಪ್ರಸಿದ್ಧ ಸಂಶೋಧನಾ ಪತ್ರಿಕೆಯಾದ ಪ್ರಬುದ್ಧ ಕರ್ನಾಟಕ, ಮಾನವಿಕ ಕರ್ನಾಟಕ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನುಡಿ ಪತ್ರಿಕೆಗಳಲ್ಲಿ, ಅಲ್ಲದೆ ಕನ್ನಡ ವಿಶ್ವಕೋಶ, ಕೌಸ್ತುಭ ಮುಂತಾದ ಸಂಪುಟಗಳಲ್ಲಿ ಸೇರ್ಪಡೆಯಾಗಿರುವುದನ್ನು ಗಮನಿಸಬಹುದಾಗಿದೆ. ಡಾಕ್ಟರ್ ಗಾಯಿ ಅವರ ಗ್ರಂಥ ರೂಪದ ಪ್ರಕಟಣೆಗಳ ಸಂಖ್ಯೆ ಕಡಿಮೆಯಾದರೂ ಪ್ರಕಟವಾಗಿರುವ ಕೃತಿಗಳು ಮಹತ್ವಪೂರ್ಣವಾದವು ಎಂಬುದರಲ್ಲಿ ಸಂಶಯವಿಲ್ಲ. ಅವರ ಮೊದಲ ಕೃತಿ ಹಿಸ್ಟಾರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ 1946ರಲ್ಲೇ ಅವರ ಸಂಶೋಧನೆ ನಡೆಸಿದ ಪುಣೆಯ ಡೆಕ್ಕನ್ ಕಾಲೇಜ್ ಸಂಸ್ಥೆಯಿಂದಲೇ ಆ ಸಂಸ್ಥೆಯ ಮೊದಲ ಪ್ರಕಟಣೆಯಾಗಿ ಪ್ರಕಟವಾದದ್ದು ವಿಶೇಷ ಸಂಗತಿ. ಇಂಟ್ರಡಕ್ಷನ್ ಟು ದಿ ಇಂಡಿಯನ್ ಎಪಿಗ್ರಫಿ 1986 ಎಂಬ ಕೃತಿಯನ್ನು ಮೈಸೂರಿನಲ್ಲಿರುವ ಭಾರತೀಯ ಭಾಷೆಗಳ ಸಂಸ್ಥೆ ಪ್ರಕಟಿಸಿರುತ್ತದೆ. ಇನ್ಸ್ಕ್ರಿಪ್ಷನ್ಸ್ ಆಫ್ ದಿ ಅರ್ಲಿ ಗುಪ್ತಾ ಕಿಂಗ್ಸ್, ಸಮ್ ಸೆಲೆಕ್ಟೆಡ್ ಇನ್ಸ್ಕ್ರಿಪ್ಷನ್ಸ್ 1990, ಇಂಡಿಯನ್ ಹಿಸ್ಟರಿ, ಎಪಿಗ್ರಫಿ ಅಂಡ್ ಕಲ್ಚರ್ 1992 ಅವರ ಇತರ ಮುಖ್ಯ ಪ್ರಕಟಣೆಗಳಾಗಿವೆ. ಡಿ.ಆರ್. ಭಂಡಾರ್ಕರ್ ಅವರು ಕೆಲವು ಮಟ್ಟಿಗೆ ಪರಿಷ್ಕರಿಸಿದ್ದ ಗುಪ್ತ ದೊರೆಗಳ ಕಾರ್ಪಸ್ ಇನ್ಸ್ಕ್ರಿಪ್ಟಿನಮ್ ಇಂಡಿಕೇರಿಮ್ 3ನೆಯ ಸಂಪುಟದ ಸಂಪಾದನಾ ಕಾರ್ಯ ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಿತು. ಕೊನೆಗೆ ಡಾಕ್ಟರ್ ಬಿ.ಸಿ. ಚಾಬ್ರಾ ಅವರೊಂದಿಗೆ ಕೂಡಿ ಡಾಕ್ಟರ್ ಗಾಯಿ ಅವರು ಸಂಪಾದಕರಾಗಿ ಹೊರತಂದಿದ್ದು ಒಂದು ದೊಡ್ಡ ಸಾಹಸವೇ ಸರಿ. ಇವರ ಅಧಿಕಾರಾವಧಿಯಲ್ಲಿ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ವಾಲ್ಯೂಮ್ 18ರಿಂದ 23, ಸೆಲೆಕ್ಟ್ ಎಪಿಗ್ರಾಫ್ಸ್ ಫ್ರಮ್ ಆಂಧ್ರ ಪ್ರದೇಶ್, ಎ ಕ್ಯಾಟಲಾಗ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಕಾಪಿಡ್ ಅಪ್ ಟು 1964 ಪ್ರಕಟಣೆಗಳು ಕೂಡ ಬಂದವು. ಇದು ಅಧಿಕಾರಾವಧಿಯಲ್ಲಿ ಬಂದಿದ್ದು. ಅವರ ಸ್ವಂತ ಕೃತಿಗಳೆಂದರೆ
ಪ್ರೊಫೆಸರ್ ಮಿರಾಶಿ ಅವರ ಮರಾಠಿ ಕೃತಿಗಳಾದ ಕಾಳಿದಾಸ ಮತ್ತು ಭವಭೂತಿಗಳನ್ನು ಡಾಕ್ಟರ್ ಗಾಯಿ ಅವರು ಭಾಷಾಂತರಿಸಿದ್ದು ಅವು ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರಕಟವಾಗಿರುತ್ತವೆ. ಹೀಗೆ ಪ್ರಕಟವಾಗಿರುವ ಅವರ ಪ್ರತಿಯೊಂದು ಬರಹದಲ್ಲೂ ಎದ್ದು ಕಾಣುವ ಪ್ರಮುಖ ಅಂಶವೆಂದರೆ ತಮಗೆ ದೊರೆತ ಎಲ್ಲ ಆಧಾರ ಸಾಮಗ್ರಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಅವುಗಳ ಬಗೆಗೆ ಒಂದು ನಿರ್ಣಯಕ್ಕೆ ಬರುತ್ತಿದ್ದರು. ಅವರು ಹಾಗೆ ನಿರ್ಧಾರಕ್ಕೆ ಬರುವುದಕ್ಕೆ ಮೊದಲು ಆ ವಿಷಯದ ಬಗ್ಗೆ ಆ ಹಿಂದಿನ ವಿದ್ವಾಂಸರು ನಡೆಸಿರುವ ಸಂಶೋಧನೆ ಅಧ್ಯಯನಗಳನ್ನು ಅಗತ್ಯವಾಗಿ ಗಮನಿಸುತ್ತಿದ್ದರು. ಇದಕ್ಕೆ ಸಾಕಷ್ಟು ತಾಳ್ಮೆ ಪರಿಶ್ರಮ ಬೇಕಾಗುತ್ತಿತ್ತು. ಯಾವುದಾದರೂ ಒಂದು ಹೊಸ ಸಂಗತಿ ದೊರೆತರೆ ಅವರು ಅದರ ಸಾಧಕ ಬಾಧಕ ಪ್ರಮಾಣಗಳೆಲ್ಲವನ್ನೂ ತೂಗಿ ನೋಡಿಯೇ ತಮ್ಮ ತೀರ್ಮಾನಕ್ಕೆ ಬರುತ್ತಿದ್ದರು. ಹಾಗೆ ತಾವು ಬರೆದದ್ದು ತಪ್ಪೆನಿಸಿದರೆ ಅದನ್ನು ನಿಸ್ಸಂಕೋಚವಾಗಿ ನಿರ್ಮಲ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಿದ್ದರು. ಯಾವ ಜನಾಂಗದಲ್ಲಿ ಯುವಜನಾಂಗದಲ್ಲಿ ಸಂಶೋಧನಾ ಪ್ರವೃತ್ತಿಯನ್ನು ಉದ್ದೀಪನಗೊಳಿಸಲೊಸಗ ಅವರು ಭಾರತೀಯ ಪುರಾಭಿಲೇಖ ಪರಿಷತ್ತು ಮುಂತಾದ ವೇದಿಕೆಗಳನ್ನು ಸಿದ್ಧಪಡಿಸಿದ್ದು ಸರಿಯಷ್ಟೇ. ಆ ವೇದಿಕೆಗಳು ನಡೆಸುತ್ತಿದ್ದ ವಾರ್ಷಿಕ ಸಮ್ಮೇಳನಗಳಲ್ಲಿ ಅವರು ಭಾಗವಹಿಸುತ್ತಿದ್ದರು. ಆಗ ಅವರು ತಮ್ಮ ನಾಡಿನ ಕಿರಿಯ ಸಂಶೋಧಕರ ಬಗ್ಗೆ ತಮಗನಿಸಿದ್ದನ್ನು ಅವರು ನೀಡಿರುವ ಭಾಷಣವೊಂದರಲ್ಲಿ ಈ ರೀತಿ ದಾಖಲಿಸಿದ್ದಾರೆ. ನನಗೆ ಅನಿಸುತ್ತೆ, ನಮ್ಮ ಯುವ ಸಂಶೋಧಕರಿಗೆ ಅವರ ಸಂಶೋಧನಾ ಫಲಿತಗಳಲ್ಲಿ ನಿಷ್ಠತೆ ಮತ್ತು ಏಕತೆಗಳು ಸೇರಿದಂತೆ ಅನೇಕ ದೃಷ್ಟಿಗಳಿಂದ ಮಾರ್ಗದರ್ಶನದ ಅಗತ್ಯವಿದೆ. ಸಮ್ಮೇಳನದಲ್ಲಿ ಒಂದು ಅಪಕ್ವವಾದ ಪ್ರಬಂಧ ಸಾದರಪಡಿಸಿದರೂ ಇತರ ವಿದ್ವಾಂಸರ ವಿಮರ್ಶೆ ಮತ್ತು ಸೂಚನೆಗಳನ್ನು ಪಡೆದು ಲೋಪದೋಷಗಳನ್ನು ತಿದ್ದಿಕೊಂಡು ಪರಿಷ್ಕರಿಸಿದ ಪ್ರಬಂಧಗಳನ್ನು ಪ್ರಕಟಣೆಗೆ ನೀಡಬೇಕು. ಹಾಗೆ ಪ್ರಕಟಣೆಗೆ ಬಂದ ಸಂಪ್ರಬಂಧಗಳನ್ನು ಸಂಪಾದಕ ಮಂಡಳಿ ಪರಿಶೀಲಿಸಿ ಸಂಸ್ಥೆಯ ಪತ್ರಿಕೆಯ ಘನತೆಗೆ ಕುಂದು ಬಾರದಂಥ ರೀತಿಯಲ್ಲಿದ್ದರೆ ಮಾತ್ರ ಪ್ರಕಟಿಸಬೇಕು ಎಂಬುದು ಅವರ ಖಚಿತ ನಿಲುವಾಗಿದ್ದಿತು. ಇತ್ತೀಚೆಗೆ ಅವರ ಕನ್ನಡ ಲೇಖನಗಳ ಸಂಪುಟ GS ಗಾಯಿ ಅವರ ಸಂಶೋಧನಾ ಲೇಖನಗಳು 2010 ಎಂಬುವ ಒಂದು ಸಂಪುಟವನ್ನು ಡಾಕ್ಟರ್ TV ವೆಂಕಟಾಚಲಶಾಸ್ತ್ರಿಯವರು ಸಂಪಾದಕತ್ವದಲ್ಲಿ ಪ್ರಕಟವಾಗಿದೆ. ಅದರಲ್ಲಿ GS ಗಾಯಿ ಅವರ 22 ಕನ್ನಡ ಲೇಖನಗಳು ಪ್ರಕಟವಾಗಿವೆ. ಅವರ ಬರಹಗಳ ಒಟ್ಟು ಲೇಖನಗಳ ಪಟ್ಟಿ ಅಲ್ಲಿ ಲಭ್ಯವಾಗುತ್ತದೆ. ಹಾಗೆ ಯಾವುದೇ ವಿಷಯದ ಸಂಶೋಧನೆಯಲ್ಲಿ ಪೂರ್ವಸೂರಿಗಳು ನಡೆಸಿರುವ ಸಂಶೋಧನಾ ವಿವರಗಳನ್ನು ನೀಡಿದ ನಂತರವೇ ತಮ್ಮ ಸಂಶೋಧನೆಯ ವಿವರಗಳನ್ನು ಸರಿಯಾದ ಕ್ರಮದಲ್ಲಿ ದಾಖಲಿಸಬೇಕು ಎಂಬುದು ಡಾಕ್ಟರ್ ಗಾಯಿ ಅವರ ಖಚಿತ ನಿಲುವಾಗಿತ್ತು. ಸಂಶೋಧನೆ ಎಂಬುದು ಹಿರಿಯ ವಿದ್ವಾಂಸರು ಅಭಿಪ್ರಾಯಪಟ್ಟಿರುವಂತೆ ಅಲ್ಪ ವಿರಾಮದಿಂದ ಪೂರ್ಣ ವಿರಾಮದೆಡೆಗೆ ಸಾಗುವ ಕ್ರಿಯೆ. ಹಿಂದಿನ ವಿದ್ವಾಂಸರ ಶೋಧನೆ ಚಿಂತನೆಗಳ ಮೂಲಕ ಬಂಡವಾಳದ ಮೇಲೆ ಹೊಸ ಶೋಧನೆ ನಿಂತಿದೆ ಎಂಬುದನ್ನು ಕಿರಿಯ ವಿದ್ವಾಂಸರು ಮರೆಯಬಾರದೆಂಬುದು ಕೂಡ ಡಾಕ್ಟರ್ ಗಾಯಿ ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಒಟ್ಟಾರೆ ಡಾಕ್ಟರ್ ಗಾಯಿ ಅವರ ಸಂಶೋಧನೆಗಳು ಹೆಚ್ಚಿನ ಮಟ್ಟಿಗೆ ಕರ್ನಾಟಕದ ಇತಿಹಾಸ ಭಾಷೆಗಳ ಸಂಬಂಧಿಸಿದ್ದು ಖಚಿತ ದೃಷ್ಟಿಕೋನದಿಂದ ಕೂಡಿರುವುದು ಅವರ ಬರಹಗಳ ಅವಲೋಕನದಿಂದ ಮನಗಾಣಬಹುದಾಗಿದೆ. ಗಾಯಿ ಅವರು ಸಾಮಾಜಿಕವಾಗಿಯೂ ಕೂಡ ಶಿಕ್ಷಣವಾದ ನಿಷ್ಕಪಟವಾದ ಅಲ್ಲದೆ ನಿರ್ದಿಷ್ಟವಾದುದಾಗಿತ್ತು. ಅವರ ಸಂಶೋಧನಾ ಬರಹಗಳು ಸಂಯಮಪೂರ್ಣವೂ ನ್ಯಾಯಪೂರ್ಣವೂ ಆಗಿದ್ದವು. ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯಗಳಲ್ಲದೆ ಮರಾಠಿ, ತಮಿಳು ಮೊದಲಾದ ಭಾಷೆಗಳ ಪರಿಚಯ ಅವರಿಗಿದ್ದಿತು. ಶಾಸನ ವಿಜ್ಞಾನ, ಲಿಪಿಶಾಸ್ತ್ರ, ಚಾರಿತ್ರಿಕ ಭೂಗೋಳ ಮುಂತಾದವುಗಳಲ್ಲಿ ಅವರಿಗೆ ಆಳವಾದ ಪರಿಶ್ರಮವಿತ್ತು. ಭಾರತದ ಶಾಸನ ಸಂಶೋಧನಾ ಒಂದು ಹಂತದಲ್ಲಿ ಜಡವಾಗಿದ್ದಾಗ ಅದರ ಪುನಶ್ಚೇತನಕ್ಕೆ ಅವರು ಪರೋಕ್ಷವಾಗಿ ಕಾರಣರಾದರು. ಡಾಕ್ಟರ್ ಗಾಯಿ ಅವರು ಕರ್ನಾಟಕ ಭಾರತ ಇತಿಹಾಸ ಸಂಸ್ಕೃತಿಯ ಪರಿಷ್ಕರಣ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಮಾಡಿರುವ ಸೇವೆ ಅದ್ವಿತೀಯವಾದುದು. ಇಷ್ಟಲ್ಲದೆ ಅವರು ಸಾಮಾಜಿಕವಾಗಿಯೂ ಕೂಡ ಬಹಳ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಪಡೆದಿದ್ದರು ಎಂಬುದಕ್ಕೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದವರು ಆರಂಭಿಸಿದಂತಹ ಎಪಿಗ್ರಾಫಿಯ ಕರ್ನಾಟಕ ಸಂಪುಟಗಳಿಗೆ ನೇರವಾಗಿ ಅದರಲ್ಲಿ ಪಾಲ್ಗೊಂಡು ಅದರ
ಪಾಲ್ಗೊಂಡಿರ್ಬೇಕು. ಅಂದರೆ ಎಪಿಗ್ರಾಫಿಯಾ ಕರ್ನಾಟಕ, ಹಳೆಯ ಮೈಸೂರು ಸಂಸ್ಥಾನದ ಪ್ರದೇಶದ ಶಾಸನ ಸಂಪುಟಗಳು, ಈ ಮೌಲಿಕವಾದ ಸಂಪುಟಗಳು ಇತ್ತೀಚಿನ ವರ್ಷಗಳಲ್ಲಿ ಅಲಭ್ಯವಾಗಿದ್ದವು. ಅವುಗಳನ್ನು ಪರಿಷ್ಕರಿಸಿ ಪುನರ್ಮುದ್ರಣ ಮಾಡುವ ಕೆಲಸವನ್ನು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಕೈಗೆತ್ತಿಕೊಂಡಿತು. ಆ ಐತಿಹಾಸಿಕ ಸಂಪುಟಗಳ ಪರಿಷ್ಕರಣಾ ಸಮಿತಿಯ ಸಲಹಾ ಸಮಿತಿಯ ಸದಸ್ಯರಾಗಿ ಡಾಕ್ಟರ್ GS ಗಾಯಿ ಅವರು 1971ರಿಂದ 76ರವರೆಗೂ ಕಾರ್ಯನಿರ್ವಹಿಸುತ್ತಾರೆ. ಅಷ್ಟೇ ಅಲ್ಲ, ಅವರು ಸಾಮಾಜಿಕವಾಗಿಯೂ ಹೆಚ್ಚು ಪ್ರಸಿದ್ಧರಿದ್ದ ಅನ್ನೋದಕ್ಕೆ ಮುಖ್ಯವಾಗಿ ಡಾಕ್ಟರ್ ಗಾಯಿ ಅವರು ತುಂಬ ಕ್ರಿಯಾಶೀಲರಾಗಿದ್ದರು ಸಾಮಾಜಿಕವಾಗಿ ಕೂಡ. ಉತ್ತರ ಕರ್ನಾಟಕದ ಜನರ ನಡುವೆ ಸಂಬಂಧ ಸಂಪರ್ಕಗಳನ್ನು ಹೆಚ್ಚಿಸುವ ಸಲುವಾಗಿ ಮೈಸೂರಿನಲ್ಲಿ ಹುಟ್ಟಿದ ನೃಪತುಂಗ ಸಾಂಸ್ಕೃತಿಕ ಸಂಸ್ಥೆಗೆ ಅವರು ಅಧ್ಯಕ್ಷರಾಗಿದ್ದರು. ಇಲ್ಲಿಯೇ ಹಿರಿಯ ನಾಗರಿಕರ ಮಂಡಳಿಯು ಎಲ್ಡರ್ ಸಿಟಿಜನ್ಸ್ ಕೌನ್ಸಿಲ್ ಅನ್ನು ಸ್ಥಾಪಿಸಿ ಪ್ರಭಾವಶಾಲಿಯಾಗಿ ಅದನ್ನು ಬೆಳೆಸುವುದಕ್ಕೆ ಅವರು ಕಾರಣರಾದರು. ಡಾಕ್ಟರ್ ಗಾಯಿ ಅವರ ಸಹಭಾಗಿತ್ವ ಮತ್ತು ಶ್ರಮ ಬಲುಮಟ್ಟಿಗೆ ಕಾರಣವಾದವು ಎಂಬುದು ಆ ಮಂಡಳಿಗೆ ಬಹುದೊಡ್ಡ ನಿವೇಶನ, ಸೀನಿಯರ್ ಸಿಟಿಜನ್ಸ್ಗೋಸ್ಕರ ದೊಡ್ಡ ನಿವೇಶನವನ್ನು, ವಸತಿ ಗೃಹಗಳು, ಸಮುದಾಯ ಭವನವು, ಕಟ್ಟಡವು ಅವರ ಅಧಿಕಾರಾವಧಿಯಲ್ಲೇ ಸಾಧ್ಯವಾಗಿರುವುದನ್ನು ಗಮನಿಸಿದರೆ ಇದು ತಿಳಿಯುತ್ತದೆ. ಹೀಗೆ ಗಾಯಿ ಅವರು ಬರೀ ಶಾಸನಶಾಸ್ತ್ರ, ಅದರ ಪುನರುದ್ಧಾರಕ್ಕಷ್ಟೇ ಅಲ್ಲ, ಸಾಮಾಜಿಕವಾಗಿಯೂ ಕೂಡ ಸಮಾಜಮುಖಿಯಾಗಿಯೂ ಅನೇಕ ಕಾರ್ಯಗಳನ್ನು ಮಾಡಿ ನಮ್ಮ ಒಟ್ಟಿನಲ್ಲಿ ಜಡವಾಗಿದ್ದಂತಹ ಒಂದು ಶಾಸನ ಇಲಾಖೆಯಲ್ಲಿ ಲವಲವಿಕೆ ಬರುವಂತೆ ಮಾಡಿದರು. ಅಷ್ಟೇ ಅಲ್ಲ, ಸಾರ್ವಜನಿಕರನ್ನೂ ಕೂಡ ಶಾಸನ ಅಧ್ಯಯನದಲ್ಲಿ ತೊಡಗಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದರು. ಆ ಕಾರಣಕ್ಕೋಸ್ಕರ ಅವರು ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ, ಪ್ಲೇಸ್ಮೆಂಟ್ ಸೊಸೈಟಿ ಆಫ್ ಇಂಡಿಯಾಗಳನ್ನು ಪ್ರಾರಂಭ ಮಾಡಿದರು. ಆಮೇಲೆ ಖಾಸಗಿಯಾಗಿ ಸಂಶೋಧನೆ ನಡೆಸಿ ಶಾಸನಗಳನ್ನು ಪ್ರಕಟಿಸುವುದು ತೀರೋ ಅಗತ್ಯ ಎನ್ನುವುದನ್ನು ಮೊದಲ ಬಾರಿಗೆ ತಿಳಿಸೋರು GS ಗಾಯಿ ಅವರೆಂದೇ ಹೇಳಬೇಕಾಗ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇದನ್ನು ಪ್ರೀತಿಯಿಂದ ಕೇಳಿದ ಎಲ್ಲ ದೃಶ್ಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ. ಧನ್ಯವಾದಗಳು ಸರ್. ಕೆಲವು ಪ್ರಶ್ನೆಗಳಿವೆ. ಲಲಿತಾ ಕುಲಕರ್ಣಿ ಅನ್ನೋರು ಕೇಳಿದ್ದಾರೆ, GS ಗಾಯಿ ಅವರೊಂದಿಗೆ ಉಪನ್ಯಾಸಕರ ಒಡನಾಟದ ಬಗ್ಗೆ ತಿಳಿಸಿ. ಯಾವ ಉಪನ್ಯಾಸಕರು ಅನ್ನೋದು, ಉಪನ್ಯಾಸಕರ ಒಡನಾಟಕರು ಅಂದರೆ ಸಾಮಾನ್ಯವಾಗಿ ಅವರನ್ನ ಯಾರೇ ಅಪ್ರೋಚ್ ಮಾಡಿದ್ರು ಕೂಡ ಅವರಿಗೆ ಶಾಸನ ಸಂಬಂಧವಾದ ಎಲ್ಲ ರೀತಿಯ ಆಕಾರಗಳ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾಯಿದ್ರು. ಈಗ ಮಹಾರಾಷ್ಟ್ರದ ಸ್ಥಳನಾಮಗಳ ಮೇಲೆ ಅಧ್ಯಯನ ನಡೀತಿದ್ದಂಥ ಸುಮತಿ ಮೂಲೆ ಅವರ ಮುನ್ನುಡಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅವರಿಗೆ ಕನ್ನಡ ಪದಗಳ ಬಗ್ಗೆ ಬಂದ ಸಂಶಯಗಳನ್ನು ಗಾಯಿ ಅವರು ನೇರವಾಗಿಯೇ ಪರಿಹಾರ ಮಾಡ್ತಾಯಿದ್ರು. ಯಾರೇ ವಿದ್ವಾಂಸರು ಅಥವಾ ಅಧ್ಯಾಪಕರು ಅವರನ್ನು ಅಪ್ರೋಚ್ ಮಾಡಿದ್ರೆ ಅವರಿಗೆ ಖಂಡಿತ ಮಾರ್ಗದರ್ಶನ ಮಾಡಿರೋ ಉದಾಹರಣೆಗಳು ಸಾಕಷ್ಟಿದೆ. ಅಂತ ಉದಾಹರಣೆಗಳು ಸಾಕಷ್ಟು ಸಿಗ್ತದೆ. ಸರ್, ಮತ್ತೊಂದು ಪ್ರಶ್ನೆ, ಭವಭೂತಿಯನ್ನ ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಲು ಅವರಿಗೆ ಪ್ರೇರಣೆ ಏನು? ಇದು ಮಿರಾಶಿಯವರ ಆಗಲೇ ಪ್ರಕಟವಾಗಿದ್ದ ಒಂದು ಪುಸ್ತಕ, ಅದನ್ನು ಕನ್ನಡಕ್ಕೆ ಅವರು ತಂದರು. ಅದರ ಮೇಲೆ ಇನ್ನು ಸ್ವಲ್ಪ ಅಡಿಷನ್ ಆಗಿ ಅವರ ಅಧ್ಯಯನವನ್ನು ಸೇರಿಸಿದ್ದಾರೆ. ಮತ್ತೊಂದು ಅದು ಅಲ್ಲದೆ ಅವರು ಮೂಲತಃ ಸಂಸ್ಕೃತದ ವಿದ್ಯಾರ್ಥಿ, ಅದು ಬಹಳ ಮುಖ್ಯ. ಸಂಸ್ಕೃತವನ್ನು ವಿಶೇಷವಾಗಿ ಆನರ್ಸ್ ಆಗಿ ಅಧ್ಯಯನ. ಆದ್ರೂ ಮರಾಠಿಯಿಂದ ಯಾಕೆ ಅವರು ಮರಾಠಿ ಭಾಷೆ ಗೊತ್ತಿತ್ತು, ಅದರಿಂದ ಬರಲಿಕ್ಕಾಗ. ಸರ್, ಲಲಿತಾ ಕುಲಕರ್ಣಿ ಅವ್ರ ಮತ್ತೊಂದು ಪ್ರಶ್ನೆ, ಚಂದ್ರವಳ್ಳಿಯ ಮಯೂರವರ್ಮನ ಶಾಸನದ ಓದಿನ ಬಗ್ಗೆ ಗಾಯಿ ಅವರ ಅಭಿಪ್ರಾಯ ಏನಾಗಿತ್ತು? ಅವರು ಮೊದಲು MH ಕೃಷ್ಣ ಅವರ ಪಾಠವನ್ನೇ ಸರಿ ಅಂತ ಹೇಳ್ತಾ ಇದ್ರು. ಆ ನಂತರದಲ್ಲಿ ಅವರು ಕಬದಂಬಾಸ್ ಇನ್ಸ್ಕ್ರಿಪ್ಷನ್ಸ್ ಪುಸ್ತಕದಲ್ಲಿ ನಮ್ಮ ರಾಜಶೇಖರಪ್ಪನವರು ಸಂಸ್ಕೃತವನ್ನು ತಿಳಿಸಿರುವ ಶಾಸನವನ್ನೇ ಒಪ್ಪಿಕೊಂಡಿದ್ದಾರೆ. ಓಕೆ ಸರ್, ಅದನ್ನ ರಾಜಶೇಖರ್ ಸರ್ ಅವರು ಹೇಳಿದ್ದಾರೆ ಇಲ್ಲಿ ಕಮೆಂಟ್ ಅಲ್ಲಿ. ಆಮೇಲೆ ಪ್ರಭಾಕರ್ ಮನವಾರ್ತೆ ಸರ್ ಅವರು ಅವರ ಪ್ರಮುಖ ಶೋಧಗಳನ್ನ ತಿಳಿಸಿ ಎಂದಿದ್ದಾರೆ. ಇದು ಶಾಸನಗಳ ಕುರಿತು ಇರಬಹುದು ಅನ್ಕೋತೇನೆ. ಪ್ರಮುಖ ಶೋಧನೆಗಳಂದ್ರೆ ಅವರು ಆ ಇಲಾಖೆಯಲ್ಲಿ ತಂದ ಅನೇಕ ಸಂಪುಟಗಳು ಒಂದು ಕಾರಣ ಆಗ್ತದೆ. ಅದು ಅಲ್ಲದೆ ಈ ಜಿನವಲ್ಲಭನ ಶಾಸನದ ಬಳಿ ಜಿನವಲ್ಲಭನ ತಾಯಿಯ ಹೆಸರು
ಅಬ್ಬಳಬ್ಬೆ ಎಂಬುದರ ಬಗ್ಗೆ ಇದ್ದಂತಹ ಒಂದು ತೀರ್ಮಾನವನ್ನು ಅತಿ ಸ್ಪಷ್ಟವಾಗಿ ತಿಳಿಸ್ಕೊಡು ಅವರೇನೆ. ಅದನ್ನು ಅಬ್ಬಣಬ್ಬೆ ಅಂತಲೇ ಅವರು ಇದು ಮಾಡಿದ್ರು. ಹೀಗಾಗಿ ಅವರದು ಒಂದು ಅದಾಯಿತು. ಆಮೇಲೆ ಅಲ್ಮಿಡಿ ಶಾಸನದಲ್ಲಿ ಕಕುಸ್ತನ ಉಲ್ಲೇಖ ಬರುವಾಗ ಅವನು ರಾಜ ಕಕುಸ್ತನ ಅಥವಾ ಬಟರಿ ಕುಲದ ಕಕುಸ್ತನ ಎಂಬುದರ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಅವರು ಬಹಳ ಮಟ್ಟಿಗೆ ಬಟರಿ ಕಕುಸ್ತನೇ ಶಾಸನದ ಮುಖ್ಯ ಮನುಷ್ಯ ಅಂತ ಅವರು ಹೇಳ್ತಾರೆ. ಹೀಗೆ ಅನೇಕ ವಿಷಯಗಳು. ಆಮೇಲೆ ಒಂದು ತಳ್ಳಂಗಾವಿಯ ಕನ್ಯಾಶುಲ್ಕದ ಬಗ್ಗೆ ಕನ್ಯಾದಾನವನ್ನು ಕೂಡ ವಿಭಿನ್ನವಾಗಿ ಅರ್ಥೈಸ್ತಾರೆ. ಈಗ ಅನೇಕ ವಿಶಿಷ್ಟವಾದ ಪದಗಳಿಗೆ ಅರ್ಥವನ್ನು ಅವರು ನೀಡೋದರಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ಸರ್. ತುಂಬ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ ತಮ್ಮ ಉಪನ್ಯಾಸದ ಬಗ್ಗೆ. ಇಷ್ಟು ಹೊತ್ತು ಡಾಕ್ಟರ್ GS ಗಾಯಿ ಅವರ ಜೀವನ ಸಾಧನೆಗಳನ್ನು ಸವಿಸ್ತರವಾಗಿ ತಿಳಿಸಿದ್ದೀರಿ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ಮುಂದಿನ ವಾರದ ಉಪನ್ಯಾಸ ಕನ್ನಡದ ಮೊದಲ ದೇಸಿ ಇತಿಹಾಸಕಾರ ದೇವಚಂದ್ರನ ಬಗ್ಗೆ. ವಿಯೆಟ್ನಾಂನಲ್ಲಿರುವ ವಿದ್ವಾಂಸರಾದ ಡಾಕ್ಟರ್ GB ಹರೀಶ್ ರವರು ಮುಂದಿನ ವಾರದ ಉಪನ್ಯಾಸ ನೀಡಲಿದ್ದಾರೆ. ಈ ದಿನದ ಉಪನ್ಯಾಸವನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ನಮಸ್ಕಾರ. ಚೆನ್ನಾಗಿದ್ದಕ್ಕೆ ಹೇಳಿದ್ದೀರ. ಇಷ್ಟು ಪೂರ್ತಿನೇ ಹೊರಟೋಗುತ್ತೆ.